ಈ ಮೀನು ತನ್ನ ಮೊಟ್ಟೆಗಳನ್ನು ನೀರಿನಿಂದ ಹೊರಗಡೆ ಇಡುತ್ತೆ, ಏಕೆಂದರೆ ಯಾವ ಮೀನು ತನ್ನ ಮೊಟ್ಟೆಗಳನ್ನು ತಿನ್ನದೇ ಇರಲಿ ಅಂತ. ಹೀಗೆ ಎಗ್ಸ್ಗಳನ್ನು ಇಡಲು ಈ ಮೀನುಗಳು ಒಂದು ಎಲೆಯನ್ನು ಹುಡುಕಿಕೊಳ್ತವೆ. ಇಲ್ಲಿ ಗಂಡು ಮೀನು ಮತ್ತು ಹೆಣ್ಣು ಮೀನು ಮೇಲಕ್ಕೆ ಜಂಪ್ ಮಾಡ್ತವೆ. ಗಂಡು ಮೀನು ತನ್ನ ಬಾಲದ ಸಹಾಯದಿಂದ ಹೆಣ್ಣು ಮೀನನ್ನು ಮೇಲಕ್ಕೆ ಪುಷ್ ಮಾಡುತ್ತೆ. ಹೀಗೆ ಎರಡು ಮೀನುಗಳು 2-3 ಸೆಕೆಂಡ್ಸ್ನವರೆಗೆ ಆ ಎಲೆಗೆ ಅಂಟಿಕೊಂಡೇ ಇರ್ತವೆ. ಈ ಸಮಯದಲ್ಲೇ ಹೆಣ್ಣು ಮೀನು 8-12 ಮೊಟ್ಟೆಗಳನ್ನು ಇಡುತ್ತೆ. ಆಗ ಗಂಡು ಮೀನು ಅವುಗಳನ್ನು ಫರ್ಟಿಲೈಸ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಈ ಪ್ರಾಸೆಸ್ 150-200 ಎಗ್ಸ್ಗಳು ಆಗೋವರೆಗೂ ನಡೀತಾನೆ ಇರುತ್ತೆ. ಆ ನಂತರ ಹೆಣ್ಣು ಮೀನು ಅಲ್ಲಿಂದ ಹೋಗಿ ಬಿಡುತ್ತೆ. ಆದ್ರೆ ಗಂಡು ಮೀನಿನ ಕೆಲಸ ಆಗಲೇ ಶುರು ಆಗುತ್ತೆ. ಆ ಮೀನು ಏನು ತಿನ್ನದಂತೆ, ಎಲ್ಲಿಗೂ ಕದಲದಂತೆ ಆ ಎಗ್ಸ್ನ ಮೇಲೆ ನೀರು ಚೆಲ್ಲುತ್ತಾ ಸನ್ಲೈಟ್ಸ್ನಿಂದ ಕಾಪಾಡುತ್ತಾ ಅಲ್ಲೇ ಇರುತ್ತೆ. ಇದರ ಗುರಿ ಬಹಳ ಪರ್ಫೆಕ್ಟ್ ಆಗಿ ಇರುತ್ತೆ. ಹೀಗೆ ಇದು ಎಷ್ಟು ಹೊತ್ತು ಮಾಡುತ್ತೆ ಅಂದರೆ ಅದರ